ಇನ್ನು ಮುಖ್ಯಮಂತ್ರಿಗಳು ಒಂದು ಕಡೆ ಬಜೆಟ್ನ ಮಂಡನೆ ಮಾಡ್ತಾ ಇದ್ರೆ ಅದೇ ಸಂದರ್ಭದಲ್ಲಿ ಸದನದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಬುರುಡೆ ಬುರುಡೆ ಅಂತ ಹೇಳಿ ಭಿತ್ತಿ ಪತ್ರವನ್ನ ಪ್ರದರ್ಶನ ಮಾಡಿ ಕಿಡಿಕಾರುವಂತಹ ಕೆಲಸವನ್ನ ಬಿಜೆಪಿಯ ಸದಸ್ಯರು ಮಾಡಿದರು. ಬಜೆಟ್ನಲ್ಲಿ ಏನಿಲ್ಲ ಓಳು ಬರಿ ಓಳು ಅಂತ ಆರೋಪಿಸಿದರು. ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಯಾಯಿತು ಬಿಜೆಪಿ ಸದಸ್ಯರ ಈ ನಡೆಯಿಂದ. ಭಿತ್ತಿ ಪತ್ರಗಳನ್ನ ತೆಗೆದುಕೊಳ್ಳೋಕೆ ಮಾರ್ಷಲ್ಸ್ಗಳಿಗೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು ಕಲಾಪದಿಂದ ಹೊರ ನಡೆದರು. ಮೊಗಸಾಲಿಯಲ್ಲಿ ಬಜೆಟ್ ವಿರುದ್ಧ ಪೋಸ್ಟರ್ ಅನ್ನ ಹಿಡಿದು ಕಿಡಿಕಾರಿದರು. ಇನ್ನು ಸಿದ್ದರಾಮಯ್ಯ ಅವರ ಬಜೆಟ್ನ ಉದ್ದಕ್ಕೂ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ವಿಚಾರವನ್ನ ಅವರು ಹಲವು ಬಾರಿ ಪ್ರಸ್ತಾಪಿಸಿದ್ದು ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಯಿತು. ಕಾರಣ ಅವರಿಗೆ ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ರಾಜ್ಯಗಳ ಹಕ್ಕಿನ ರಕ್ಷಣೆ ಮಾಡುವ ಹೊಣೆಗಾರಿಕೆ ನಮ್ಮದಾಗಿದೆ. ಆದಾಯದ ಅಪಮಾನಗಳಿಂದ ತರಿಸಿದ್ದು ನೇರವಾಗಿ ಪ್ರಯೋಜನ ರಾಜ್ಯದ ಕರ್ತವ್ಯವಾಗಿ ರಾಜಸ್ವ ಕೊರತೆಯಲ್ಲಿ ಹಾಗಾದ್ರೆ ಮಾತಾಡ್ಲಿಕ್ಕಿಲ್ವಾ? ಆಯ್ತು, ನೀವು ಕೂತ್ಕೊಂಡು ಮತ್ತೆ ಮಾತಾಡಿ, ನಂತರ ಮಾತಾಡಿ, ರಾಜ್ಯ ಸರ್ಕಾರ ಮಾತಾಡಿ. ರಾಜಸ್ವ ಹೆಚ್ಚುವರಿ ಈ ಹಿನ್ನೆಲೆಯಲ್ಲಿ ನಾವು ರಾಜಸ್ವ ಕೊರತೆಯ ಆಯವ್ಯಯವನ್ನು ಮಂಡಿಸಿದ್ದರೂ ಸಹ 2024-25 ಆಯವ್ಯಯದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ 1,20,373 ಕೋಟಿ ರೂಗಳ ಅನುದಾನವನ್ನು ಹೆಚ್ಚಿಗೆ ಮಾಡುತ್ತೇವೆ. ಅಲ್ಲದೆ ಬಂಡವಾಳ ವೆಚ್ಚಕ್ಕೆ ಅನುದಾನದ ಕೊರತೆ ಉಂಟಾಗದಂತೆ ನಾವು ವಿತ್ತೀಯ ಕೊರತೆಯನ್ನು ಜಿಎಸ್ಡಿಪಿಯ ಶೇಕಡ 33 ಮತ್ತು ಒಟ್ಟು ಬಾಕಿ ಹೊಣೆಗಾರಿಕೆಗಳನ್ನು ಜಿಎಸ್ಡಿಪಿಯ ಶೇಕಡ 25 ಕಾಯ್ದುಕೊಳ್ಳುವ ಮೂಲಕ ವಿತ್ತೀಯ ಹೊಣೆಗಾರಿಕೆಯನ್ನು ಪಾಲಿಸಿರುತ್ತೇವೆ. ಕೃಷಿ, ಹೊಲವನುತ್ತು, ಬೆಳೆಯ ಕೊಯ್ಲು, ಅಣ್ಣ ಯಾರೋ ಕಾಲ ಸಿಗ್ತವ್ರೆ. ಅಣ್ಣ ಯಾರೋ ಕಾಲ ಸಿಗ್ತವ್ರೆ. ನೀವು ಆ ಕಡೆ ಹೋಗಿ, ಆ ಕಡೆ ಹೋಗಿ. ನೀವು ಆ ಕಡೆ ಹೋಗಿ, ಆ ಕಡೆ ಹೋಗಿ. ಮತ್ತೊರಟಿದ್ದೀರಿ ನೀವು ಉಚಿತವಾಗಿ ಗ್ಯಾರಂಟಿ ಏನು ಜನಗಳನ್ನ ಆರ್ಥಿಕವಾಗಿ ಮೇಲೆತ್ತಿಬಿಟ್ಟಿದ್ದೇವೆ, ಸಮಾನತೆ ಕೊಟ್ಬಿಟ್ಟಿದ್ದೇವೆ. 1,20,000 ಕುಟುಂಬಗಳು ನೆಮ್ಮದಿಯ ಜೀವನ ಕೊಟ್ಟಿದ್ದೇವೆ. ಇದನ್ನ
ಒಂದ್ ಕಡೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸಿದಂತಹ ಪರಿ ಇದು. ಮೊದಲಿಗೆ ಸದನದ ಒಳಗೆ ಆರಂಭ ಆಗುತ್ತೆ. ಯಾವಾಗ ಅಂದ್ರೆ ಅನುದಾನ ತಾರತಮ್ಯ ವಿಚಾರವಾಗಿ ಬಜೆಟ್ನಲ್ಲೇ ಪ್ರಸ್ತಾಪಿಸಿದಂತಹ ಸಿಎಂ ಸಿದ್ದರಾಮಯ್ಯ ಯಾವ ರಾಜ್ಯಗಳು ಕೂಡ ಕೇಂದ್ರದ ವಿರುದ್ಧ ಧ್ವನಿ ಎತ್ತಾ ಇಲ್ಲ, ಹಾಗಾಗಿ ನಾನು ಧ್ವನಿ ಎತ್ತಬೇಕಾಯ್ತು ಅನುದಾನ ತಾರತಮ್ಯದ ವಿಚಾರವಾಗಿ ಅಂತ ಯಾವಾಗ ಹೇಳ್ತಾರೋ ಆಗ ಬಿಜೆಪಿಯ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸದನದಲ್ಲೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಿತ್ತಿ ಪತ್ರಗಳನ್ನ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಸ್ಪೀಕರ್ ಮಾರ್ಷಲ್ಸ್ಗಳಿಗೆ ಆ ಭಿತ್ತಿ ಪತ್ರವನ್ನ ವಶಕ್ಕೆ ಪಡೆಯುವಂತೆ ಸೂಚನೆಯನ್ನ ಕೊಡ್ತಾರೆ. ಅದಾದ ನಂತರದಲ್ಲಿ ವಿಪಕ್ಷಗಳ ಸದಸ್ಯರು ಸಭೆಯಿಂದ ಹೊರನಡೀತಾರೆ. ಸದನದಿಂದ ಹೊರಗಡೆ ಬಂದು ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯನ್ನ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೈತ್ರಿಯಲ್ಲಿ ಇರುವಂತಹ ಜೆಡಿಎಸ್ನ ಕುಮಾರಸ್ವಾಮಿ ಅವರು ಕೂಡ ಈ ಪ್ರತಿಭಟನೆಗೆ ಸಾಥನ್ನ ಕೊಟ್ಟರು. ಏನಿಲ್ಲ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಏನೇನೂ ಇಲ್ಲ ಅಂತ ಹೇಳಿ ಟ್ರೆಂಡಿಂಗ್ ನಲ್ಲಿ ಇದೆಯಲ್ಲ ಹಾಡು, ಅದೇ ಹಾಡನ್ನ ಬಳಸಿ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಟೀಕಿಸುವಂತಹ ಕೆಲಸವನ್ನ ವಿಪಕ್ಷದ ಸದಸ್ಯರು ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.